ಚಿಕ್ಕಬಳ್ಳಾಪುರದಲ್ಲಿ ಕೆಐಎಡಿಬಿ ಭೂ ಸ್ವಾಧೀನ ವಿವಾದ ದಿನಕ್ಕೊಂದು ತಿರುವು ಪಡೆದಿದೆ. ಕಳೆದ 45 ದಿನಗಳಿಂದ ಶಾಂತಿಯುತವಾಗಿ ನಡೆದಿದ್ದ ಹೋರಾಟ ರಣರಂಗವಾಗಿ ಮಾರ್ಪಟ್ಟಿದೆ. ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆಗೆ ಯತ್ನಿಸಿದ ರೈತರು ಹಾಗೂ ಪೊಲೀಸರ ನಡುವೆ ತೀವ್ರ ಜಟಾಪಟಿ ನಡೆದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಹೀಗೆ ಪೊಲೀಸರು ರೈತರ ನಡುವೆ ನೂಕಾಟ ತಲ್ಲಾಟದ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂಭಾಗ. ಹೌದು, ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ವ್ಯಾಪ್ತಿಯಲ್ಲಿ ಕೆಐಎಡಿಬಿ ಉದ್ದೇಶಿತ ಕೈಗಾರಿಕಾ ಪ್ರದೇಶದ ಸ್ಥಾಪನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದೆ. ಆದರೆ ಯಾವುದೇ ಕಾರಣಕ್ಕೂ ತಮ್ಮ ಫಲವತ್ತಾದ ಭೂಮಿಯನ್ನು ಬಿಟ್ಟುಕೊಡೋದಿಲ್ಲ ಅಂತ ಪಟ್ಟು ಹಿಡಿದಿರುವ ರೈತರು ಕಳೆದ 45 ದಿನಗಳಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದರೆ ಸದ್ಯ ಇದೇ ಹೋರಾಟದ ಕಾವು ಮತ್ತಷ್ಟು ಜೋರಾಗಿತ್ತು. ರೈತರು ತಮ್ಮ ದನಕರುಗಳೊಂದಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ರೈತರನ್ನ ತಡೆಯಲು ಮುಂದಾದಾಗ ಇಬ್ಬರ ನಡುವೆ ತೀವ್ರ ಮಾತಿನ ಚಕಮಕಿ ಹಾಗೂ ತಳ್ಳಾಟ ನೂಕಾಟ ನಡೆಯಿತು. ಈ ನೂಕಾಟದ ಸಂದರ್ಭದಲ್ಲಿ ಓರ್ವ ರೈತ ತೀವ್ರವಾಗಿ ಗಾಯಗೊಂಡಿದ್ದು ಕೂಡಲೇ ಅವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಲ್ಲ, ಒಂದು ಲೇಡಿ ಅಧಿಕಾರಿ ಜೆಂಟ್ಸ್ ಮೇಲೆ ಕೈ ಹಾಕಿದಾರಲ್ಲ, ಯಾವ ಮಾತಾಡಬೇಕು? ಅದೇ ಜೆಂಟ್ಸ್ ಲೇಡಿ ಪೊಲೀಸ್ ಮೇಲೆ ಕೈ ಹಾಕಿದ್ರೆ ಯಾವ ಅಧಿಕಾರಿ ಚಲಾಯಿಸ್ತಾರೆ ಇವರು? ಅಲ್ಲ, ಒಂದು ಉಸ್ತುವಾರಿ ಮಂತ್ರಿ ಬರೋದಕ್ಕೆ ಒಂದು ಮೀಟಿಂಗ್ ಮಾಡಕ್ಕೆ ರೈತರನ್ನ ಕೊಳ್ಳೆ ಹೊಡಕ್ಕೆ ಇಷ್ಟೊಂದು ಹಾಕಬಂದಿ ಅವಶ್ಯಕತೆ ಐತೆ ಉಸ್ತುವಾರಿ ಮಂತ್ರಿಗಳಿಗೆ? ಶೇಮ್ ಉಸ್ತುವಾರಿ ಮಂತ್ರಿಗಿರಿನೇ ಶೇಮ್ ಸರ್. ಒಬ್ಬ ರೈತ ಹೋರಾಟಗಾರರ ಲೇಡೀಸ್ ಇಲಾಖೆಯಿಂದ ಲೇಡೀಸ್ ಕಾನ್ಸ್ಟೇಬಲ್ ಪೊಲೀಸರಿಂದ ಪಟ್ಟ ಹಾರ್ದಿದಾರಂದ್ರೆ ಯಾವ ಮಟ್ಟಕ್ಕೆ ಅರ್ಥ? ಇವರಿಲ್ಲ, ಇದೇ ವೇಳೆ ಪೊಲೀಸರ ನಡೆಗೆ ರೈತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಪೊಲೀಸರು ಸಚಿವರ ಚೇಲಾಗಳಂತೆ ವರ್ತಿಸುತ್ತಿದ್ದಾರೆ, ನಮ್ಮ ಬಟ್ಟೆ ಹರಿದು ವಿಕೃತಿ ಮೆರೆದಿದ್ದಾರೆ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುತ್ತಿಗೆ ಹಾಕಲು ಮುಂದಾದಾಗ ರೈತರು ಹಾಗೂ ಪೊಲೀಸರ ನಡುವಿನ ಜಟಾಪಟಿ ತಾರಕಕ್ಕೇರಿತು. ಸಚಿವರ ವಿರುದ್ಧ ಅಧಿಕಾರ ಕೂಗಿದ ಅನ್ನದಾತರು ತಮ್ಮ ಆಕ್ರೋಶ ಹೊರಹಾಕಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ 44 ದಿನದಿಂದ ಹೋರಾಟವನ್ನು ಮುಗಿಸಿ ಇವತ್ತು 45ನೇ ದಿನಕ್ಕೆ ಹೋರಾಟವನ್ನು ಮುಂದುವರಿತಾ ಇದೆ. ವಿಷಯ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆಯ ಮತ್ತು 13 ಹಳ್ಳಿಗಳ ಹೋರಾಟ ಸಮಿತಿಯ ವತಿಯಿಂದ ಕೆಐಎಡಿಬಿ ಕೈಗಾರಿಕಾ ಉದ್ದೇಶಕ್ಕಾಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರವಾಗಿ ಹೋರಾಟವನ್ನು ಮುಂದುವರಿತಿರುವಂಥ ಸಂದರ್ಭದಲ್ಲಿ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇದುವರೆಗೂ ಕೂಡ ಸೌಜನ್ಯಕ್ಕಾದರೂ ಕೂಡ ಇಲ್ಲಿ ಭೇಟಿ ನೋಡಿಲ್ಲ. ಯಾಕೆ ಇವತ್ತು ಇಂಥ ಒಂದು ಮಂಡು ಧೋರಣೆ, ಒಂದು ರೀತಿಯಲ್ಲಿ ತಾಸ್ತಾರದ ಧೋರಣೆ, ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಇರುವಂಥ ಮಂತ್ರಿನ, ಇನ್ನೊಂದು ಕಡೆ ರೈತರನ್ನ ಭೇಟಿ ಮಾಡುವಂಥದ್ದಾಗಿರ್ಬೋದು, ಇನ್ನೊಂದು ಕಡೆ ಮಂತ್ರಿಗಳನ್ನ ಭೇಟಿ ಮಾಡಿಸೋದಾಗಿರ್ಬೋದು, ಅಥವಾ ಅಧಿಕಾರಿಗಳನ್ನ ಭೇಟಿ ಮಾಡಿಸೋದಾದರೆ ನಾವ್ಯಾರು? ಮೂಲ ರೈತರಲ್ವೇ? ರಾತ್ರಿ ಹಗಲೆನ್ನದೆ 44 ದಿನದಿಂದ ಕೂಡ ನಮ್ಮ ಹೆಣ್ಣು ಮಕ್ಕಳು ರಾತ್ರಿ ಹೊತ್ತು ಇಲ್ಲೇ ಮಲಗಿ ಹಾಲು ಕರಿಯೋಕ್ಕೆ 3 ಗಂಟೆಗೆ ಹೋಗ್ತಾ ಇದ್ದಂದರೆ ಯಾವ ಇದು ಸಂಸ್ಕೃತಿ? ನಾವೇನಾದರೂ ಭಾರತ ದೇಶದಲ್ಲಿದ್ದೀವಾ ಅಥವಾ ಬಾಂಗ್ಲಾ ಮತ್ತು ಪಾಕಿಸ್ತಾನದಲ್ಲಿದ್ದೀವಾ? ನಾವು ನಮ್ಮ ಹೆಸರು ಭಾಗ್ಯಮ್ಮ ಅಂತ ಹೊಸಬಣ್ಣ ಸರ್. ಈಗ ನಾವು 45 ದಿವಸದಿಂದ ಹೋರಾಟ ಮಾಡ್ತಾ ಇದ್ವಿ. ನಮಗೆ ಯಾರಾದರೂ ಆಗಲಿ, ಉಸ್ತುವಾರಿ ಆಗಲಿ, ನಮ್ಮ ಸಚಿವರಾಗಲಿ ಯಾರೂ ಬರಲಿಲ್ಲ. ಆದರೆ ಇವತ್ತು ಬರ್ತಾರೆ ಅಂತ ನಮಗೆ ಗೊತ್ತಾಯಿತು. ನಾವು ಮೊನ್ನೆ ಉಸ್ತುವಾರಿ ಮನೆ ಹತ್ರ ಹೋಗಿದ್ರಿ, ಅವರು ಇವತ್ತಿಲ್ಲ ಬೆಳಗಾಂಗೆ ಹೋಗಿದ್ದಾರೆ ಅಂದರು. ಮನೆ ಬಾಗಿಲಲ್ಲಿ ಕುತ್ಕೊಂಡಿತ್ತು. ನಾವು 2 ಅವರ್ 3 ಅವರ್ ಕುತ್ಕೊಂಡಿದ್ದು ಬಂದ್ವಿ. ಆದರೆ ಜಮೀನು ಕೊಡೋರು ಹೋದರೆ ಅವ್ರಿಗೆ ಊಟ ಉಪಚಾರ ಎಲ್ಲ ಮಾಡಿ ಕಳಿಸಿದ್ದಾರೆ. ಅವ್ರ ರೈತರ ಮೇಲೆ ಒಂದು ಲೋಟ ನೀರು ಸಹ ಕೊಟ್ಟಿಲ್ಲ ನಮಗೆ. ನಾವು ರೈತರು ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಒಂದು 100 ಜನಗಳ ಹೋಗಿದ್ವಿ. ಈಚೆ ಕಡೆ ಎಲ್ಲ ಕುತ್ಕೊಂಡು ಬಂದು ಆಮೇಲೆ ಪೊಲೀಸ್ ಸ್ಟೇಷನಲ್ಲಿ ಅವ್ರೇನಾರು ತಿಂಡಿ ಕೊಡಿಸಿದ್ರು, ತಿನ್ಕೊಂಡು ಬಂದ್ವಿ ಅಂತ ತಿಳ್ಕೊಂಡು ಆಮೇಲೆ ಅವರೇ ಹೋಗಿದ್ರೆ, ಕೊಡೋರು ಹೋಗಿದ್ರೆ ಅವ್ರಿಗೆ ಬೇಕಾದ ಸನ್ಮಾನ
ಜೋಪಾನಗಳು ಮಾಡಿ ಊಟಗಳು ಹಾಕಿ ಕಳಿಸಿದ್ದಾರೆ. ಅದೊಂದು ಇವತ್ತು ಇಲ್ಲಿ ಬರ್ತಾ ಇದ್ದಾರಲ್ಲ ಸರ್, ಅದಕ್ಕೆ ನಾವು ರೈತರು ಏನೋ ನ್ಯಾಯ ಕೇಳೋಣ, ಏನೋ ಬರ್ತಾ ಇದ್ದಾರೆ ನಮ್ಮ ಸಚಿವರು, ನಮ್ಮ ಇದು ಕೇಳೋಣ ಅಂತ ನಾವು ಹೋದ್ವಿ ಸರ್. ನಾವು ಹೋಗೋಕ್ಕೆ ಎಲ್ಲ ತಡೆದು ಬಿಟ್ಟು ರೈತರನ್ನೆಲ್ಲ ಹೊಡೆದು ಲೇಡಿ ಪೊಲೀಸು ಒಬ್ಬ ರೈತನ ಮೇಲೆ ಕೈ ಮಾಡಿದ್ದಾರೆ ಸರ್, ಶ್ಯಾಮಲಾ ವಿನೋದ್ ಅಂತ ಸರ್. ಅವರು ರೈತನ ಹೊಡೆದು ಎಲಿಜಿಬಲ್ ಹಾಕಿದ್ದಾಳೆ ಸರ್. ಲೇಡೀಸ್ಗೇನು ಸರ್ ಎಲ್ಲ ಪಟ್ಟಿಸ್ಕೊಂಡು ಹೇಳ್ಕೊಂಡಿದ್ದಾಳೆ ಸರ್ ಅವರು. ಅಲ್ಲಿಗೆ ಸರ್ ಅವರು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ನಾವು ನ್ಯಾಯ ಕೇಳಕ್ಕೆ ಹೋಗ್ತೀವಿ ಸರ್. ನಾವೆಲ್ಲ ಕಳ್ರಲ್ಲ, ನಾವು ಇನ್ನು ವಿಶೇಷ ಅಂದರೆ ಕೆಐಎಡಿಬಿ ವಿಚಾರದಲ್ಲಿ ರೈತರು 2 ಗುಂಪುಗಳಾಗಿ ವಿಭಜನೆಯಾಗಿದ್ದಾರೆ. ಡಿಸಿ ಕಚೇರಿಯ ಒಂದು ಕಡೆ ಕೆಐಎಡಿಬಿ ವಿರೋಧಿಸಿ ಪ್ರತಿಭಟನೆ ನಡೆಸುತ್ತಿದ್ದರೆ, ಮತ್ತೊಂದು ಕಡೆ ಭೂಸ್ವಾಧೀನ ಪ್ರಕ್ರಿಯೆಗೆ ಬೆಂಬಲ ಸೂಚಿಸಿ ಇದರ ಪರ ಪ್ರತಿಭಟನೆಯೂ ಕೂಡ ನಡೆದಿದೆ. ಈ ಪರ ವಿರೋಧದ ಸಂಘರ್ಷ ಜಿಲ್ಲಾಡಳಿತಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ನೋಡಿ, ಸೌಜನ್ಯದ ಪ್ರಶ್ನೆ ಬಂದಾಗ ಅದು ಅವ್ರಿಗಿರಬೇಕು. ಸೌಜನ್ಯ ನಾನು ಪ್ರಾರಂಭದಿಂದ ಅವರಿಗೆ ಎಲ್ಲ ರೀತಿ ಗೌರವ ಕೊಟ್ಟು ನಾವು ರೈತರ ಸಭೆಗಳನ್ನು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಆದರೆ ಪ್ರತಿಯೊಂದು ಅವರು ಮುಂದೆ ಒಂದು ಮಾತಾಡ್ತಾರೆ, ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾರೆ. ಆದ್ದರಿಂದ ನಾವು ಇಲ್ಲಿ ಅವರ ಒಂದು ಪ್ರತಿಭಟನೆ, ನಾನು ಅವತ್ತೇ ಹೇಳಿದೆ, ನಾನು ಇದರಲ್ಲಿ ತಲೆ ಹಾಕೋದಿಲ್ಲ, ನಿಮ್ಮ ಇಷ್ಟ ನಿಮ್ಗೇನಾದರೂ ಮಾಡ್ಕೊಳ್ಳಿ ಅಂತಕ್ಕಂಥದ್ದು. ಯಾಕಂದರೆ ಅವರ ವಾದವನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬೇರೆ ರೈತರು ಕೊಡೋರು ಮುಂದೆ ಇದ್ದಾರೆ. ಇವತ್ತು ಅವರೊಬ್ಬರೇ ಎಲ್ಲ ಧರಣಿ ಮಾಡ್ತಾ ಇರೋರು. ಇನ್ನೊಂದಷ್ಟು ಜನ ರೈತರು ನಾವು ಕೊಡ್ತೀವಿ ಅಂತಕ್ಕಂಥವ್ರು ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾನು ಯಾಕೆ ಇದರಲ್ಲಿ ತಲೆ ಹಾಕಬೇಕು? ಈಗ ಅವರು ಮೊನ್ನೆ ನಾನು ಬೆಳಗಾವಿಗೆ 6 ಗಂಟೆಗೆ ನಾನು 5:45 ಮನೆ ಬಿಟ್ಟು ಹೊರಟಿದ್ದೀನಿ. ಬೆಳಗಾಮಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ. ನಮಗೆ ಮಾಹಿತಿ ಇಲ್ದಿರ ಬಂದು ನಮ್ಮ ಮನೆ ಹತ್ರ ಬಂದು ಕೂರ್ತಾರೆ. ನಮ್ಮ ಮನೆಯಲ್ಲಿ ನನ್ನ ಶ್ರೀಮತಿ ಅವರು ಹುಬ್ಳಿಗೆ ಬರ್ತಾರೆ, ನನ್ನ ಜೊತೆಯಲ್ಲಿ ಒಟ್ಟಿಗೆ ಹೋಗ್ತೀವಿ. ಅವರೇನೆಲ್ಲ ಮಾತಾಡ್ತಾರೆ, ಇಲ್ಲಿ ಯಾರನ್ನೆಲ್ಲ ಕರೆಸಿ ನಮ್ಮ ಬಗ್ಗೆ ಏನೆಲ್ಲ ಆಪಾದನೆಗಳು ಮಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ. ಅದರಿಂದ ಆ ಥರ ಅವರು ಮಾಡುವಂಥ ಸಂದರ್ಭದಲ್ಲಿ ನಾನು ಅವ್ರನ್ನ ಭೇಟಿ ಮಾಡುವಂಥ ಔಚಿತ್ಯ ಯಾವ ರೀತಿ ಬರ್ತದೆ? ಅದರಿಂದ ಈಗ ಬೇರೆಯವರು ನಾನು ಕರೆಸಿಲ್ಲ, ಬೇರೆಯವರು ಅವರು ಗೌರವಿತವಾಗಿ ನಮ್ಗೆ ಅವಕಾಶ ಕೊಡಿ, ನಾವು ಬರ್ತೀವಿ ಅಂತ ಹೇಳಿದ್ರು. ಅವರು ಆಯಿತು ನೀವು ಬರ್ತೀವಿ ಅಂತ ಹೇಳಿದಾಗ ನಾವು ಅವ್ರು ಗೌರವಿತವಾಗಿ ನಿನ್ನೆ ಅವ್ರು ಬಂದಿದ್ದರು, ಅವರ ಸಮಸ್ಯೆ ಏನು ಅಂತ ಅವ್ರು ಹೇಳಿದ್ರು, ಅವರ ಬೇಡಿಕೆಯನ್ನು ಇಟ್ಟರು, ನಮಗಿನ್ನೂ ಜಾಸ್ತಿ ಪರಿಹಾರ ಬೇಕು ಅಂತ ಕೇಳಿದ್ರು. ಅದು ಆಯಿತು, ನಾನು ಪ್ರಯತ್ನ ಮಾಡ್ತೀನಿ ಅಂತೇಳಿ ಅವ್ರಿಗೆ ಗೌರವಿತವಾಗಿ ಅವರನ್ನು ಮಾತಾಡಿ ಕಳಿಸ್ಕೊಟ್ಟಿದ್ದೀವಿ. ಒಟ್ನಲ್ಲಿ ಮಣ್ಣಿನ ಮಕ್ಕಳ ಹೋರಾಟ 45 ದಿನ ಕಳೆದರೂ ಸರ್ಕಾರ ಮಾತ್ರ ಈ ಬಗ್ಗೆ ಮೌನ ವಹಿಸಿರುವುದು ರೈತರ ಆಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಹಂತಕ್ಕೆ ತಲುಪಲಿದೆ ಅನ್ನೋದನ್ನು ಕಾದು ನೋಡೋಣ.